Sweet labor function. काषाय शोभिकमनीय शिखानिवेशम् दण्डत्रयोज्ज्वलकरं विमलोपवीतम् उद्यद्दिनेशनिभमुल्लसत् ऊर्ध्वपुण्ड्रम् रूपं तवस्तु यतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनिहिताभिस्रग्भिराकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। कृष्णो रक्षतु नो जगत्त्रयगुरुः कृष्णं नमस्याम्यहं कृष्णे नामरशत्रवो विनिहताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहम् कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावदात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नमयल पुदुवैयाण्डाळरङ्गर्क्कु पन्न तिरुप्पावै पल्पदियं இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு நோத்துச்சுவர்க்கம் பூகின்ற அம்மனாய் மாத்தமும் தாராரோ வாசல் திரவாதார் நாத்தத்துழாய் முடி நாராயணன் நம்மால் போத்த பரைதரும் புண்ணியனால் பண்டொரு நாள்
அறத்தின் வாய் வீழ்ந்த கும்பகர்ணனும் தோத்து முனக்கே பெரும் துயில் தான் தந்தானோ ஆத்த அனந்தலுடையாய் அருங்கலமே தேத்தமாய் வந்தே திரவேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಅಖಿಲೇಯ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಪರಾತ್ಪರನಾದ ಪರಮಾತ್ಮನನ್ನು ದೇವಿ ಆಂಡಾಳ್ ಪರಿಪೂರ್ಣವಾಗಿ ಈ ಶರೀರದಲ್ಲಿಯೇ ಈ ಜನ್ಮದಲ್ಲಿಯೇ ಹೀಗೆಯೇ ಯಾವ ರೀತಿ ಗೋಪಿಕೆಯರು ಆ ಕೃಷ್ಣನನ್ನು ಅನುಭವಿಸಿದರೋ ತಮ್ಮನ್ನು ಆ ಪರಮಾತ್ಮನಿಗೆ ಸಶರೀರವಾಗಿ ಸಮರ್ಪಣೆ ಮಾಡಿಕೊಂಡರೋ ಆ ರೀತಿ ತಾನೂ ಕೂಡ ಪರಮಾತ್ಮನಿಗೆ ತನ್ನನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು ಎಂಬತಕ್ಕಂತಹ ಒಂದು ಸತ್ಸಂಕಲ್ಪದಿಂದ ತಿರುಪ್ಪಾವೈ ಎಂಬತಕ್ಕಂತಹ ಒಂದು ದಿವ್ಯವಾದ ಅನುಸಂಧಾನದಲ್ಲಿ ಆಂಡಾಳ್ ತೊಡಗಿದ್ದಾಳೆ. ಇಲ್ಲಿ ಗೋಪಿಕಾ ಭಾವದಲ್ಲಿ ಪಾಶರವನ್ನು ಆಡತಕ್ಕಂತಹ ಪಾಶರವನ್ನು ಆಡತಕ್ಕಂತಹ ದೇವಿ ಆಂಡಾಳ್ ಆ ಪರಮಾತ್ಮನ ವಿಚಾರದಲ್ಲಿ ಯಾರಿಗೆಲ್ಲ ಅಭಿನಿವೇಶ ಉಂಟೋ ಅವರೆಲ್ಲರನ್ನ ಸುಪ್ರಭಾತವನ್ನು ಗಾನ ಮಾಡಿ ತನ್ನ ವ್ರತಕ್ಕಾಗಿ ಆಹ್ವಾನ ಮಾಡುತ್ತಿದ್ದಾಳೆ. ಏಲೋರೆಂಬಾವಾಯ್ ಎಂಬುದು ಪ್ರತಿಯೊಂದು ಪಾಶರದ ಕೊನೆಯಲ್ಲೇ ಇರ್ತಕ್ಕಂತಹ ಅದು ಪಲ್ಲವಿ. ಅದೇನು? ಏಲ್ ಮಂಗಳಕರವಾಗಿಯೂ, ಓರ್ ಅದ್ವಿತೀಯವಾಗಿಯೂ ಇರ್ತಕ್ಕಂತಹ ಎಂಪಾವಾಯ್ ನಮ್ಮ ವ್ರತ ಎನ್ನುತ್ತಾಳೆ. ಪಾವಾಯ್ ಎಂದರೆ ಸ್ತ್ರೀ ಎಂಬುದಾಗಿ ಒಂದು ಅರ್ಥ. ಪಾವಾಯ್ ಎಂದರೆ ಇವರು ಯಮುನಾ ತೀರದಲ್ಲಿ ಕುಳಿತುಕೊಂಡು ಯಮುನಾ ಮರಳಿನಲ್ಲಿ ಒಂದು ಬಿಂಬವನ್ನು ಮಾಡಿ ಆರಾಧನೆ ಮಾಡ್ತಾರಲ್ಲ, ಅದು ಕೂಡ ಪಾವಾಯ್ ಎಂಬುದಾಗಿ ಕರೆಯಲ್ಪಡುತ್ತದೆ. ಪಾವಾಯ್ ಎಂದರೆ ವ್ರತ ಎಂಬುದಾಗಿಯೂ ಒಂದು ಅರ್ಥ. ಈ ರೀತಿ ಹಲವಾರು ಅರ್ಥಗಳಿಂದ ಏಲೋರೆಂಬಾವಾಯ್ ಎಂಬುದು ಬರ್ಡನ್ ಆಫ್ ದ ಸಾಂಗ್ ಅಂತ ಹೇಳ್ತೀವಿ. ಪ್ರತಿಯೊಂದು ಹಾಡಿನಲ್ಲಿ ಒಂದು ಪಲ್ಲವಿ ಇರುವಂತೆ ಇಲ್ಲಿ ದೇವಿ ಆಂಡಾಳಳ ತಿರುಪ್ಪಾವೈಯಲ್ಲಿ ಏಲೋರೆಂಬಾವಾಯ್ ಎಂಬುದಾಗಿ ಅದ್ವಿತೀಯವಾಗಿ ಮಂಗಳಕರವಾಗಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ತನ್ನ ಅನುಸಂಧಾನಕ್ಕಾಗಿ ಆಂಡಾಳ್ ಎಲ್ಲರನ್ನ ಆಹ್ವಾನ ಮಾಡುತ್ತಾ ಈಗ 4 ಗೊಲ್ಲಬಾಲಕಿಯರಿಗೆ ಸುಪ್ರಭಾತವನ್ನು ಆಂಡಾಳ್ ಗಾನ ಮಾಡಿದಳು. ಈಗ ಇನ್ನೊಬ್ಬಳ ಮನೆ ಬಾಗಿಲಲ್ಲಿ ನಿಂತಿದ್ದಾಳೆ. ನೆನ್ನೆಯ ನಾಯಕಿ ಎಂತಹವಳು? ಸೀತೆಯಂತೆ ರಾಮನೇ ಬಂದು ತನ್ನನ್ನು ಕರೆದೊಯ್ಯಬೇಕೇ ಹೊರತು ತನ್ನ ರಕ್ಷಣೆಗೆ ತಾನಾವ ಪ್ರಯತ್ನವನ್ನೂ ಮಾಡುವವಳಲ್ಲ ಎಂಬುದಾಗಿ ಪರಿಪೂರ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿಕೊಂಡು ಪಾರತಂತ್ರದಿಂದ ಶೇಷತ್ವ, ಪಾರತಂತ್ರ್ಯ. ಶೇಷತ್ವ ಎಂದರೆ ದಾಸಭೂತರಾಗಿ ಇರುವಿಕೆ, ಪಾರತಂತ್ರ್ಯ ಎಂದರೆ ಇಟ್ಟ ಹಾಗೆ ಇರುವೆನೋ ಗೋವಿಂದ ಎಂಬುದಾಗಿ. ಪರಮಾತ್ಮ ಹೇಗೆ ಹೇಳ್ತಾನೆ ಹಾಗೆ. ಶೇಷತ್ವಕ್ಕೆ ದೃಷ್ಟಾಂತ ಲಕ್ಷ್ಮಣ. ರಾಮನಿಗೆ ಅಪರಿಮಿತವಾಗಿ ಕೈಂಕರ್ಯವನ್ನು ಮಾಡಿದ. ಆದರೆ ನೀನು ಕಾಡಿಗೆ ಬರಬೇಡ, ನಾಡಲ್ಲೇ ಇರು ಎಂದರೆ ಅದಾಗುವುದಿಲ್ಲ, ನಿನ್ನನ್ನು ಬಿಟ್ಟು ಇರಲಾರೆ ಎಂಬುದಾಗಿ ತನ್ನ ಸ್ವಾತಂತ್ರ್ಯವನ್ನು ತೋರಿ ರಾಮನಿಗೆ ಕೈಂಕರ್ಯ ಮಾಡಿದ. ಆದರೆ ಭರತ ಅವನು ಹೇಳ್ತಾನೆ, ನಾನು ನಿನ್ನೊಡನೆ ಕಾಡಿಗೆ ಬರ್ತೇನೆ ಎಂದಾಗ ಅದು ಕೂಡದು ಎಂದಾಗ ರಾಮ ಹೇಳಿದಂತೆ ನಡೆದವನು ಭರತ. ಶೇಷತ್ವಕ್ಕೆ ಲಕ್ಷ್ಮಣ ದೃಷ್ಟಾಂತವಾದರೆ ಪಾರತಂತ್ರ್ಯಕ್ಕೆ ಭರತ ದೃಷ್ಟಾಂತ. ಭರತನಂತೆ ಇರುವವಳು ನೆನ್ನೆಯ ನಾಯಿಕ. ಅವಳು ನಾನೀಗಿರ್ತೀನಿ, ಯಾವಾಗ ರಾಮ ಬಂದು ಕರೆದೊಯ್ತಾನೋ ಅದುವರೆಗೂ ನನ್ನ ಸ್ವಪ್ರವೃತ್ತಿಯನ್ನು ಮಾಡುವುದಿಲ್ಲ. ಶರಣಾಗತಿಗೆ ಸ್ವಪ್ರವೃತ್ತಿ ಎಂಬುದು ವಿರೋಧ. ಸ್ವಪ್ರವೃತ್ತಿಯಲ್ಲಿ ಕೈ ಇಟ್ಟರೆ ಶರಣಾಗತಿಯಾನದು ನಜುವಂ. ಪರಮಾತ್ಮ ಕೈ ಬಿಟ್ಬಿಡ್ತಾನೆ. ಆ ಪ್ರಯತ್ನವನ್ನು ನೀನು ಮಾಡ್ತಾ ಇದೆಯಲ್ವಾ, ಸರಿ ನಿನ್ನ ಪ್ರಯತ್ನ ನೀನು ಮಾಡಿಬಿಟ್ಟು ಬಾ, ಆಮೇಲೆ ನೋಡೋಣ ಅಂತ ಅವನು ಕೈ ಬಿಟ್ಬಿಡ್ತಾನೆ. ಶರಣಾಗತಿ ಅಂದ್ರೇನು? ಪರಮಾತ್ಮನನ್ನೇ ನಮಗೆ ಯಾವ ಯೋಗ್ಯತೆಯೂ ಇಲ್ಲ, ನಿನ್ನ ಬಿಟ್ಟರೆ ಗತಿ ಇಲ್ಲ ಎಂಬುದು ಶರಣಾಗತಿ. ನಮ್ಮ ಪ್ರಯತ್ನ ಮಾಡಿದಾಗ ಅವನೇನು ಮಾಡ್ತಾನೆ? ನೀನೇನೋ ಮಾಡ್ತಾ ಇದೀಯ. ಸ್ವಾತಂತ್ರ್ಯ ಆತ್ಮನಿಗೆ ಕೂಡದು. ಆತ್ಮನ ಸ್ವರೂಪ ಪಾರತಂತ್ರ್ಯ. ಪರಮಾತ್ಮನಿಗೆ ಪರತಂತ್ರವಾಗಿರುವುದೇ ಆತ್ಮನ ಸ್ವರೂಪ. ಆದ್ದರಿಂದ ಆತ್ಮನ ಸ್ವರೂಪಕ್ಕೆ ವಿರುದ್ಧವಾಗಿ ಹೋದಾಗ ಪರಮಾತ್ಮ ಕೈ ಬಿಟ್ಬಿಡ್ತಾನೆ.
ನೀರಿಗೆ ಸಹಜ ಗುಣ ಯಾವುದು? ಶೈತ್ಯ, ಶೀತಲವಾಗಿ ಇರುವುದು. ಅದನ್ನು ಕಾಯಿಸ್ತೀವಿ, ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ, ಆಮೇಲೆ ಏನಾಗುತ್ತೆ, ಅದು ಮತ್ತೆ ತಣ್ಣಗಾಗ್ಬಿಡುತ್ತೆ. ಕಾರಣ ಏನು ಅಂದರೆ ಅದರ ಸ್ವಭಾವ ಶೈತ್ಯ. ಆ ರೀತಿ ಈ ಆತ್ಮನಿಗೆ ಶೇಷತ್ವ, ಪಾರತಂತ್ರ್ಯ ಇದೆಲ್ಲವೂ ಕೂಡ ಸಹಜವಾದ ಆತ್ಮನ ಲಕ್ಷಣಗಳು. ನಾನು ಏನೇನೋ ಮಾಡಕ್ಕೆ ಹೋಗ್ತೀವಲ್ಲ, ವಿರುದ್ಧವಾಗಿ ಅದರಿಂದ ಆತ್ಮನಿಗೆ ವಿರೋಧ ಏರ್ಪಟ್ಟು ಸಂಕಟ ಏರ್ಪಡುತ್ತದೆ. ಈ ಶರೀರದಲ್ಲಿ ಇವಾಗ ನಾವಿದ್ದೀವಲ್ಲ, ನಮಗೆ ಯಾಕೆ ನೋವು, ನಮಗೆ ಯಾಕೆ ಸಂಕಟ, ನಮಗೆ ಯಾಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತ ಕೇಳಿದ್ರೆ ಆತ್ಮನ ಸ್ವಭಾವ ಏನಿದೆ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಾಚರಣೆಗಳೆಲ್ಲ ಆತ್ಮನ ಸ್ವರೂಪಕ್ಕೂ ಸ್ವಭಾವಕ್ಕೂ ಸ್ವಾಭಾವಿಕವಾದ ಸಹಜವಾದ ಗುಣಗಳಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀವಿ. ಕಾರಣ ಶರೀರ ಸಂಬಂಧ. ಶರೀರದ ಸಂಬಂಧದಿಂದ, ಪ್ರಕೃತಿಯ ಸಂಬಂಧದಿಂದ ಜ್ಞಾನ ಸ್ವರೂಪನಾಗಿ ಜ್ಞಾನ ಗುಣಕನಾಗಿ ಇರುವ ಆತ್ಮ ಅಜ್ಞಾನ, ಜಡವಾದದ್ದು ಶರೀರ. ಇದಕ್ಕೆ ಜ್ಞಾನವಿಲ್ಲ, ಇದು ಜಡವಾದ ಪ್ರಕೃತಿ. ಈ ಜಡವಾದ ಪ್ರಕೃತಿಯಲ್ಲಿ ಇದ್ದುಕೊಂಡು ಆತ್ಮ ತನ್ನ ಜ್ಞಾನ ಸ್ವರೂಪ, ಜ್ಞಾನ ಸ್ವಭಾವಕ್ಕೆ ವಿರುದ್ಧವಾಗಿ ಪ್ರಕೃತಿ ಎಳೆದಂತೆ ರಜಸ್ತಮೋ ಗುಣಗಳಲ್ಲಿ ಹೋಗ್ತಾ ಇರೋದ್ರಿಂದ ಈ ಶರೀರದಲ್ಲಿರುವ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾರಿಗೇ ಆಗಲಿ ಸಹಜವಾಗಿ ಅವ್ರವ್ರ ಮನೇಲಿ ಅವರಿದ್ರೆ ನೆಮ್ಮದಿಯಾಗಿರ್ತಾರೆ. ಇನ್ನೆಲ್ಲೋ ಹೋಗ್ಬಿಟ್ಟು ನಿನಗಿಷ್ಟ ಇಲ್ಲದೆ ಇರೋ ಥರ ರೀತಿ ಇರು ಅಂದರೆ ಅದು ಅವರಿಗೆ ಕಷ್ಟವಲ್ಲವಾ? ಅದೇ ರೀತಿ ಆತ್ಮನಿಗೂ ಕೂಡ ಅವನ ಸಹಜ ಗುಣಗಳು, ಸಹಜ ಸ್ವಭಾವಗಳು ಪರಮಾತ್ಮನಿಗೆ ದಾಸಭೂತನಾಗಿ, ಪರಮಾತ್ಮನಿಗೆ ಪರತಂತ್ರವಾಗಿ, ಪರಮಾತ್ಮನ ಕೈಂಕರ್ಯದಲ್ಲಿ ಇರುವುದು ಆತ್ಮನಿಗೆ ಸಹಜ. ಆದರೆ ಜ್ಞಾನಶೂನ್ಯವಾಗಿರ್ತಕ್ಕಂತಹ ಜಡವಾದ ಈ ಶರೀರವೆಂಬ 24 ತತ್ವಗಳಿಂದ ಆದ ಪಂಚಭೂತಗಳ ಸಂಘಾತವಾದ ಈ ಶರೀರದಲ್ಲಿ ಇದ್ದುಕೊಂಡು ತನ್ನ ಸ್ವರೂಪವನ್ನು, ತನ್ನ ಸ್ವಭಾವವನ್ನು ಮರೆಮಾಡಿಕೊಂಡು ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಆತ್ಮ ಈ ಶರೀರದಲ್ಲಿ ಇರುವುದರಿಂದಲೇ ನಮಗೆ ನೆಮ್ಮದಿ ಇಲ್ಲ, ನಮಗೆ ಆರೋಗ್ಯವಿಲ್ಲ, ನಮಗೆ ಸಂತೋಷವಿಲ್ಲ, ಆನಂದವಿಲ್ಲ. ಆದರೆ ಈ ಶರೀರದಲ್ಲಿ ಇದ್ದುಕೊಂಡೇ ಆ ರೀತಿಯಾಗಿ ಇರುವುದು ಹೇಗೆ ಎಂಬುದನ್ನು ಆಳ್ವಾರುಗಳ ಆಚಾರ್ಯಗಳು ನಮಗೆ ಹೇಳ್ಕೊಡ್ತಾರೆ. ಈ ಶರೀರದಲ್ಲಿ ಇದ್ದರೆ ಏನಾಯಿತು? ಕುಲಶೇಖರ ಆಳ್ವಾರ್ ಏನು ಹೇಳ್ತಾರೆ? ಪರಮಾತ್ಮ ನಾನು ಎಲ್ಲೇ ಇರಲಿ, ಹೇಗೇ ಇರಲಿ, ನಿನ್ನ ಧ್ಯಾನ ನನಗಿರಲಿ. ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇವ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌತೆ ಮರಣೇಪಿ ಚಿಂತೆಯಾಮಿ. ದಿವಿವಾ ನಾನು ಸ್ವರ್ಗದಲ್ಲೇ ಇರಲಿ, ಭುವಿವಾ ಭೂಮಂಡಲದಲ್ಲೇ ಇರಲಿ, ನರಕೇವಾ ನರಕದಲ್ಲೇ ಇದ್ರೂ ಪರವಾಗಿಲ್ಲ. ಎಲ್ಲಿದ್ದರೇನು? ನಿನ್ನ ಧ್ಯಾನ ನನಗೆ ಇರುವುದಾದರೆ ಎಲ್ಲಿದ್ದರೆ ಏನು? ಪರಮಪದವೂ ಒಂದೇ, ಭೂಲೋಕವೂ ಒಂದೇ, ಸ್ವರ್ಗವೂ ಒಂದೇ, ನರಕವೂ ಒಂದೇ. ಆದ್ದರಿಂದ ದಿವಿವಾ ಭುವಿವಾ ನರಕೇವ ನರಕಾಂತಕ ಪ್ರಕಾಮಂ. ಇನ್ನು ಘೋರವಾದ ಏನೇನೋ ನರಕಗಳು ಎಲ್ಲಾದರೂ ಇರಲಿ. ಅವಧೀರಿತ ಶಾರದಾರವಿಂದವು ಶರತ್ಕಾಲದಲ್ಲಿ ಅರಳಿದ ತಾವರೆಯ ಹೂವಿನಂತೆ ಇರುವ ನಿನ್ನ ಚರಣಗಳ ಸ್ಮರಣೆ ನನಗೆ ಇರುವುದಾದರೆ ಎಲ್ಲಿದ್ದರೆ ಏನು ಅಂತಾರೆ. ಆದ್ದರಿಂದಲೇ ಆ ಕಣ್ಣಿನುಣ್ಸಿರ್ತಾಂಬ ಪಾಶರದಲ್ಲಿ ಮೊದಲ ಕವಿ ಆಳ್ವಾರ ಏನು ಹೇಳ್ತಾರೆ? ನನ್ನ ನಾಲಗೆಯಲ್ಲಿ ನಮ್ಮ ಆಳ್ವಾರರ ತಿರುವಾಯಿ ಮೊಳಿ ನಲಿದಾಡುತ್ತಿರುವ ತನಕ ನನಗೆ ಇದೇ ವೈಕುಂಠ ಅಂದ್ಬಿಟ್ರು. ವೈಗುಂಠಂ ಕಾಣ್ಮಿನೇ, ಇದೇ ನನಗೆ ವೈಕುಂಠ. ಎಲ್ಲಿದ್ದರೇನು? ಆ ಪರಮಾತ್ಮನಿಗೆ ನಾನು ದಾಸಭೂತ, ಪರಮಾತ್ಮನಿಗೆ ಪರತಂತ್ರನಾದವನು, ಪರಮಾತ್ಮನ ಇಚ್ಛೆಯಂತೆ ನಾನು ನಡೆದುಕೊಳ್ಳಬೇಕು ಎಂಬ ಭಾವ ನಮ್ಮಲ್ಲಿ ಸ್ಥಿರವಾಗಿ ಬಿಟ್ಟಾಗ ಎಲ್ಲಿದ್ದರೆ ಏನು? ಆ ರೀತಿಯಾಗಿ ಆ ಒಳಗಡೆ ಇರುವವಳಿಗೆ ಕೃಷ್ಣನೇ ಸಾಧನವಾದ್ದರಿಂದ ನಾನು ಇತರ ಸಾಧನಗಳನ್ನು ಮಾಡಬಾರ್ದು, ಸ್ವಪ್ರವೃತ್ತಿಯನ್ನು ಮಾಡಬಾರ್ದು. ಶಣಲ್ಕೈಯರ ಕಂಡ ಬ್ರಹ್ಮಾಸ್ತ್ರಂ ಬೋಲೆ ಪ್ರಪತ್ತಿಯಾನದು ನಳುவும் ಅಂದ್ರಲ್ವಾ? ಆ ಆಂಜನೇಯನನ್ನು ಆ ರಾಕ್ಷಸರಲ್ಲ ಹಗ್ಗ ತಗೊಂಬಂದು ಕಟ್ಟಾಕಿದಾಗ ಬ್ರಹ್ಮಾಸ್ತ್ರ ಬಿಟ್ಟು ಹೋಯಿತು. ಆ ರೀತಿ ಶರಣಾಗತಿ ಮಾಡಿದವನು ತನ್ನ ಸ್ವಪ್ರಯತ್ನವನ್ನು ಮಾಡುವುದಕ್ಕೆ ಹೋದರೆ ಶರಣಾಗತಿಯಾಗುವುದು ಶ್ರುತ ಹೊಂದುತ್ತದೆ. ಆದ್ದರಿಂದ ಒಳಗಿರುವವಳು ಅವನನ್ನು ನಂಬಿದ್ದೀನಿ, ಅವನಿಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ, ನಾನು ಯಾಕೆ
ಅವನನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡಬೇಕು. ಅವನು ಬಂದಾಗ ಬರಲಿ ಎಂಬುದಾಗಿ ಸಾಧನ ನಿಷ್ಠೆ, ಉಪಾಯ ನಿಷ್ಠೆಯಲ್ಲಿ ಪರಮಾತ್ಮ ಸಾಧನ ಆಶ್ರಯಣ ಮಾಡಿದ್ದಾಯಿತು. ಇನ್ನಾನು ಮಾಡಬೇಕಾದ ಏನೂ ಇಲ್ಲ ಎಂಬುದು ಒಳಗೆ ಮಲಗಿರುವವರ ಭಾವ. ಹೊರಗಿರುವವರು ಹಾಗಿದ್ದು ಮಾತ್ರಕ್ಕೆ ಪರಮಾತ್ಮ ಈಗಲೇ ಬೇಕು ಎಂಬ ತ್ವರೆ ಬೇಡವ, ಆಸೆ ಬೇಡವ, ಅವನ ಕೈಂಕರ್ಯ ಈಗಲೇ ಮಾಡಬೇಕು ಎಂಬ ಆ ತ್ವರೆ ಬೇಡವ, ಆ ಒಂದು ನಮಗೆ ಆತುರ ಕಾತುರ ಅದು ಬೇಡವ. ಅದಿದ್ರತ್ರನೇ ಪ್ರೇಮಕ್ಕೆ ಒಂದು ಬೆಲೆ. ಪ್ರಿಯತಮನನ್ನು ಈಗಲೇ ಕಾಣಬೇಕು ಎಂಬ ತ್ವರೆ ತಾನೇ ಪ್ರೇಮದ ಅತಿರೇಕಕ್ಕೆ ಸಾಕ್ಷಿ. ಅದಿಲ್ಲದೆ ಹೋದರೆ ಒಂದು ಜಡ ಪದಾರ್ಥಕ್ಕೂ ನಮಗೂ ಏನು ವ್ಯತ್ಯಾಸ? ಎದ್ದು ಬಾ ಹೊರಗೆ ಅನ್ನೋದು ಹೊರಗಿರೋರು ಹೇಳ್ತಾರೆ. ಇವರಿಗೆ ಫಲದಲ್ಲಿ ತ್ವರೆ, ಅವಳಿಗೆ ಸಾಧನದಲ್ಲಿ ನಿಷ್ಠೆ. ಈ ರೀತಿ ಎರಡರ ನಡುವೆ ನಡೆಯತಕ್ಕಂತಹ ಸಂವಾದವೇ ತಿರುಪ್ಪಾವೈ ದಿವ್ಯಶಾಸ್ತ್ರದ 10 ಪಾಶುರಗಳು. ಈ ಸಾಧನ ನಿಷ್ಠೆ ಅನ್ನೋದು ತುಂಬ ಮುಖ್ಯ. ಪರಮಾತ್ಮನನ್ನು ನಮಸ್ಕಾರ ಮಾಡಿದ್ದೀವಿ, ಶರಣಾಗತಿ ಮಾಡಿದ್ದೀವಿ. ನಮಗೆಲ್ಲ ಯಾವಾಗ ಶರಣಾಗತಿ? ನಾವೆಲ್ಲ ಯಾವಾಗ ಮಾಡಿದ್ದು? ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಪಂಚ ಸಂಸ್ಕಾರ ಆಗುತ್ತಲ್ಲ, ಆವಾಗಲೇ ಶರಣಾಗತಿ. ಆವಾಗ ಆಚಾರ್ಯರು ನಮ್ಮ ಪರವಾಗಿ ನಮ್ಮ ಆತ್ಮವನ್ನು ಪರಮಾತ್ಮನಿಗೆ ಒಪ್ಪಿಸಿಬಿಡ್ತಾರೆ. ಪಂಚ ಸಂಸ್ಕಾರ ಆಗುವಾಗಲೇ ಶರಣಾಗತಿ ಆಗೋಯ್ತು. ನಮ್ಮ ಆತ್ಮದ ಭಾರವನ್ನು ಪರಮಾತ್ಮನಿಗೆ ಒಪ್ಪಿಸ್ಬಿಟ್ರು. ಆತ್ಮವನ್ನು ಆಚಾರ್ಯರು ಪರಮಾತ್ಮನಿಗೆ ಒಪ್ಪಿಸಿಬಿಡ್ತಾರೆ. ಅದಾದ ನಂತರ ನಾವು ಮಾಡುವುದೆಲ್ಲವೂ ಕೂಡ ಪರಮಾತ್ಮನ ಸೇವೆ. ಅದನ್ನು ಮಾಡಿ ಒಂದನ್ನು ಪಡೆಯೋದಲ್ಲ, ಮಾಡುವುದೇ ಪರಮಾತ್ಮನ ಕೈಂಕರ್ಯ, ಪರಮಾತ್ಮನ ಸೇವೆ. ಉಪನ್ಯಾಸ ಮಾಡುವುದು ಅವನ ಕೈಂಕರ್ಯ, ಕೇಳುವುದು ಅವನ ಕೈಂಕರ್ಯ, ಎಲ್ಲವೂ ಕೂಡ ಉಸಿರಾಡುವುದು ಕೂಡ, ಶರೀರ ಧಾರಣೆ ಕೂಡ ಪರಮಾತ್ಮನ ಕೈಂಕರ್ಯ. ಯಾವುದೂ ಕೂಡ ಅದನ್ನು ಮಾಡಿದ್ರೆ ಇದಾಗುತ್ತೆ, ಇದನ್ನು ಮಾಡಿದ್ರೆ ಅದಾಗುತ್ತೆ, ಹಾಗೆ ಮಾಡೋದ್ರಿಂದ ಇದು ಸಿಗುತ್ತೆ, ಹೀಗೆ ಮಾಡೋದ್ರಿಂದ ಅದು ಈ ರೀತಿ ಉಪಾಯ ಬುದ್ಧಿ ಯಾವುದರಲ್ಲೂ ಸಾಧನ ಬುದ್ಧಿಯೇ ಇಲ್ಲ. ನಮ್ಮ ಜೀವನವೇ ಒಂದು ಕೈಂಕರ್ಯ. ಆಡುವ ಮಾತುಗಳೆಲ್ಲ ಅವನ ಸ್ತೋತ್ರ, ಮಾಡುವ ಎಲ್ಲ ಕಾರ್ಯಗಳು ಅವನ ಕೈಂಕರ್ಯ. ಜೀವನವೇ ಅವನಿಗಾಗಿ. ಇದೆಲ್ಲವ ಶರಣಾಗತನಾದವನ ಒಂದು ಲಕ್ಷಣ. ಆ ರೀತಿಯಾಗಿ ಭಾವಿಸಿ ಒಳಗಡೆ ಇದ್ದುಕೊಂಡು ಪರಮಾತ್ಮನನ್ನು ಆಶ್ರಯಣ ಮಾಡಿದ್ದಾಗೋಯ್ತು. ಇನ್ನು ಮಾಡಬೇಕಾದ ಏನೂ ಇಲ್ಲ, ಫಲ ಕೈಗೆ ಬಂದೇ ಬಿಡ್ತು ಅಂತ ಒಬ್ಬಳ ನಿಷ್ಠೆ. ಮಕ್ಕಳು ಪರೀಕ್ಷೆಗೆ ಹೋಗ್ತಾರೆ, ಪರೀಕ್ಷೆಯಲ್ಲಿ ಎಲ್ಲವನ್ನ ಬರೆದು ಬಂದಿರ್ತಾರೆ. ಮನೆಗೆ ಬಂದಮೇಲೆ ಕೇಳ್ತಾರೆ, ಹೇಗಿತ್ತು, ಹೇಗೆ ಮಾಡಿದೀಯಾ ಪರೀಕ್ಷೆ? ನಾ ರ್ಯಾಂಕ್ ಬಂದಾಯ್ತು ಬಿಡು ಅಂತಾರೆ. ಇನ್ನೂ ಈಗ ತಾನೇ ಪರೀಕ್ಷೆಯಲ್ಲಿ ಬರೆದು ಬಂದಿದ್ದಾರೆ, ಇನ್ನೂ ಫಲಿತಾಂಶ ಬಂದೇ ಇಲ್ಲ. ಆದರೆ ಆ ಮಕ್ಕಳೇನು ಹೇಳ್ತಾರೆ, ನಾ ರ್ಯಾಂಕ್ ಬಂದಾಯ್ತು ಅಂತಾರೆ. ಅರ್ಥವೇನು? ಅಷ್ಟು ವಿಶ್ವಾಸ. ನಾ ಎಷ್ಟು ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೆದಿದ್ದೀನಿ ಅಂದರೆ ನನಗೆ ರ್ಯಾಂಕ್ ಬಂದ್ಬಿಡ್ತು ಎಂಬುದಾಗಿ ಅರ್ಥ ಅಂತ ಫಲ ಕೈಗೆ ಬಂದೇ ಬಿಡ್ತು ಅಂತಾರೆ. ಇನ್ನೂ ಕೂಡ ಇನ್ನೂ ಪರೀಕ್ಷೆ ಮುಗಿದೇ ಇಲ್ಲ, ಅಷ್ಟರಲ್ಲೇ ನಾ ರ್ಯಾಂಕ್ ಬಂದಾಯಿತು ಅಂತ ಹೇಳಬೇಕಾದ್ರೆ ಆ ಫಲದಲ್ಲಿ ಅವರಿಗೆ ಎಂತಹ ವಿಶ್ವಾಸ, ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಎಂಬತಕ್ಕಂತಹ ತಮ್ಮ ಪ್ರಯತ್ನದಲ್ಲಿ